ಬೆಂಗಳೂರಿನ ವಾಹನ ಸವಾರರಿಗೆ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇದ್ದಕ್ಕಿದ್ದಂತೆ ಹಾಗೆ ಭಾರಿ ಹೆಚ್ಚಳ ಆಗಿದೆ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತೈಲ ಬೆಲೆ ಬಿಕ್ಕಟ್ಟು ಎದುರಾಗಿದೆ. ಇದೀಗ ಖಾಸಗಿ ಪೆಟ್ರೋಲ್ ಬಂಕ್ಗಳಿಗೆ ಶಾಕ್ ನೀಡಿದೆ. ಕಳೆದ ವಾರ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಹೆಚ್ಚಳ ಮಾಡಿದರು. ಇದೀಗ ಮತ್ತೊಂದು ಬಂಕ್ ವಾಹನ ಸವಾರರಿಗೆ ಶಾಕ್ ಕೊಟ್ಟಿದೆ. ಎಲ್ಲಿ ನೋಡಿದರೂ ಬರೀ ಶಾಕ್. ಏನು ಇಷ್ಟೊಂದು ಈ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಇಷ್ಟೊಂದು ದೊಡ್ಡ ಲಾಭ ಎಂದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ. ಬನ್ನಿ ನೋಡೋಣ. ಶೆಲ್ ಪೆಟ್ರೋಲ್ ಬಂಕ್ನ ನಯಾಗರ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಕೆಯಾಗಿದೆ. ಡೀಸೆಲ್ ಬೆಲೆ 3 ರೂಪಾಯಿ ಹೆಚ್ಚಾಗಿದೆ. ಈ ಏರಿಕೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ ಎಂದು ವರದಿಯಾಗಿದೆ. ನಯಾರ್ ಪೆಟ್ರೋಲ್ ಬಂಕ್ನಲ್ಲಿ ಬೆಲೆ ಭಾರಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ನೋಡೋಣ ಬನ್ನಿ. ಹೌದು, ಈಗ ನಯಾರ್ ಬಂಕ್ಗಳಲ್ಲಿ ಪೆಟ್ರೋಲ್ನ ಬೆಲೆ 103 ರಿಂದ 108ಕ್ಕೆ ಏರಿದೆ. ಡೀಸೆಲ್ ಬೆಲೆ 91 ರಿಂದ 94ಕ್ಕೆ ತಲುಪಿದೆ. ಇದು ಈಗ ಮುಂಚೆ ಶೆಲ್ ಕಂಪನಿಯ ಬಹು ಕಂಪನಿಗಳಲ್ಲಿ ಸಹ ಇದೆ. ಈ ರೀತಿ ಏರಿಕೆ ಕಂಡು ಬಂದಂತೆ ಖಾಸಗಿ ಪೆಟ್ರೋಲ್ ಕಂಪನಿಗಳು ಮಾತ್ರ ಈ ಬದಲಾವಣೆ ಮಾಡಿವೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾದ ಇಂಡಿಯನ್ ಆಯಿಲ್, BPCL, HPCL ಬಂಕ್ಗಳಲ್ಲಿ ಇನ್ನೂ ಯಥಾಸ್ಥಿತಿಯೇ ಇದೆ ಎಂದು ತಿಳಿಯಬಹುದು. ಹಾಗಾದರೆ ಎಲ್ಲ ಪೆಟ್ರೋಲ್ ಬಂಕ್ನ ಮಾಲೀಕರು ಗಮನಿಸಬೇಕು. ಭಾರಿ ಏರಿಕೆಯಿಂದಾಗಿ ನಷ್ಟ ಉಂಟಾಗಿದೆ. ಮತ್ತೇನು ಇಲ್ಲ, ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ.